ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿದ್ಯಾ. ಇಂದಿನ ತರಗತಿಯಲ್ಲಿ ನಾನು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದ ತಿದ್ದುಪಡಿಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಂವಿಧಾನದ ಭಾಗ 20ರಲ್ಲಿ 368ನೇ ವಿಧಿಯಲ್ಲಿ ಸಂವಿಧಾನ ತಿದ್ದುಪಡಿ ವಿಧಾನ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಸಂವಿಧಾನ ತಿದ್ದುಪಡಿ ವಿಧಾನವನ್ನು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಸಂವಿಧಾನ ತಿದ್ದುಪಡಿ ವಿಧಾನವನ್ನು ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಎಲ್ಲಿ ಬೇಕಾದರೂ ಮೊದಲು ಮಂಡಿಸಬಹುದು. ಈಗ ನಾವು ಸಂವಿಧಾನದ ಪ್ರಮುಖ ತಿದ್ದುಪಡಿಗಳನ್ನು ನೋಡ್ತಾ ಬರೋಣ. ಮೊದಲನೇ ತಿದ್ದುಪಡಿಯನ್ನು 1951 ಜೂನ್ 18ರಂದು ಮೊದಲ ತಿದ್ದುಪಡಿಯನ್ನು ಮಾಡಲಾಯಿತು. ಯಾವುದಕ್ಕೆ ಮಾಡಲಾಯಿತು ಅಂದರೆ ಭೂ ಸುಧಾರಣೆಗೆ ಸಂಬಂಧಪಟ್ಟಂತೆ ಮಾಡಲಾಯಿತು. ಇದು ನಮ್ಮ ಸಂವಿಧಾನದ ಮೊದಲ ತಿದ್ದುಪಡಿಯಾಗಿದೆ. ತುಂಬ ಸರಿ ಎಕ್ಸಾಮಲ್ಲೂ ಕೇಳಿದ್ದಾರೆ. ಪರೀಕ್ಷೆ ದೃಷ್ಟಿಯಿಂದನೂ ಇದು ತುಂಬ ಇಂಪಾರ್ಟೆಂಟು. ರಾಜ್ಯಗಳ ಪುನರ್ರಚನೆಗೆ ಸಂಬಂಧಪಟ್ಟಂತೆ 7ನೇ ತಿದ್ದುಪಡಿಯನ್ನು 1956ರಲ್ಲಿ ಮಾಡಲಾಯಿತು. 7ನೇ ತಿದ್ದುಪಡಿಯನ್ನು ಫಜಲ್ ಅಲಿ ಆಯೋಗದ ಶಿಫಾರಸಿನ ಮೇರೆಗೆ ಮಾಡಲಾಗುತ್ತೆ. ಈ ಆಯೋಗದಿಂದ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಲಾಗುತ್ತದೆ. ಈ ರೀತಿಯಾಗಿ ರಚನೆಯಾದ ಮೊದಲ ರಾಜ್ಯ ಆಂಧ್ರ ಪ್ರದೇಶ. 15ನೇ ತಿದ್ದುಪಡಿಯನ್ನು 1963ರಲ್ಲಿ ಮಾಡಲಾಯಿತು. ಈ ತಿದ್ದುಪಡಿಯ ಮೂಲಕ ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸನ್ನು 60ರಿಂದ 62ಕ್ಕೆ ಹೆಚ್ಚಿಸಲಾಯಿತು. 21ನೇ ತಿದ್ದುಪಡಿಯನ್ನು 1967ರಲ್ಲಿ ಮಾಡಲಾಯಿತು. ಈ ತಿದ್ದುಪಡಿಯ ಮೂಲಕ ಸಿಂಧಿ ಭಾಷೆಯನ್ನು 8ನೇ ಅನುಸೂಚಿಗೆ ಸೇರಿಸಲಾಯಿತು. 24ನೇ ತಿದ್ದುಪಡಿಯನ್ನು 1971ರಲ್ಲಿ ಮಾಡಲಾಯಿತು. ಈ ತಿದ್ದುಪಡಿಯ ಮೂಲಕ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅಧಿಕಾರವನ್ನು ನೀಡಲಾಯಿತು. 31ನೇ ತಿದ್ದುಪಡಿಯನ್ನು 1973ರಲ್ಲಿ ಮಾಡಲಾಯಿತು. ಈ ತಿದ್ದುಪಡಿಯ ಮೂಲಕ ಲೋಕಸಭೆಯ ಸದಸ್ಯರ ಸಂಖ್ಯೆಯನ್ನು 525ರಿಂದ 545ಕ್ಕೆ ಹೆಚ್ಚಿಸಲಾಯಿತು. 42ನೇ ತಿದ್ದುಪಡಿಯನ್ನು 1976ರಲ್ಲಿ ಮಾಡಲಾಗುತ್ತೆ. ಇದನ್ನು ಮಿನಿ ಸಂವಿಧಾನ ಅಂತಲೇ ಕರೀತಾರೆ. ಇದಂತೂ ಎಕ್ಸಾಮಲ್ಲಿ ತುಂಬ ಸರಿ ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ನು. ಈ ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಗೆ ಸಮಾಜವಾದ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ 3 ಹೊಸ ಪದಗಳನ್ನು ಸೇರಿಸಲಾಯಿತು. ಮತ್ತು 42ನೇ ತಿದ್ದುಪಡಿಯ ಮೂಲಕ 10 ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಗುತ್ತೆ. ಭಾಗ 4ಎಯಲ್ಲಿ 51ಎ ಉಪವಿಧಿ ಎಯಿಂದ 51ಎ ಉಪವಿಧಿ ಕೆ ತನಕನೂ ಸೇರಿಸಲಾಗುತ್ತದೆ. ಮತ್ತು ಲೋಕಸಭೆಯ ಮತ್ತು ವಿಧಾನಸಭೆಗಳ ಅವಧಿಯನ್ನು 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಳ ಮಾಡಲಾಗುತ್ತದೆ. 5 ವಿಷಯಗಳನ್ನು ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ವರ್ಗಾವಣೆ ಮಾಡಲಾಗುತ್ತೆ. ಯಾವುದ್ಯಾವುದಂದರೆ ಶಿಕ್ಷಣ, ಅರಣ್ಯ, ವನ್ಯಜೀವಿ, ಪಕ್ಷಿಗಳ ಸಂರಕ್ಷಣೆ, ಅಳತೆ ಮತ್ತು ತೂಕ, ನ್ಯಾಯಾಲಯಗಳ ರಚನೆ ಮತ್ತು ಅಧಿಕಾರಗಳು. 44ನೇ ತಿದ್ದುಪಡಿಯನ್ನು 1978ರಲ್ಲಿ ಮಾಡಲಾಯಿತು. ಇದು ಕೂಡ ಎಕ್ಸಾಮಲ್ಲಿ ತುಂಬ ಸರಿ ಕೇಳಿದ್ದಾರೆ. ಮೊದಲಿಗೆ ಆಸ್ತಿ ಹಕ್ಕು 31ಎ ವಿಧಿಯಲ್ಲಿತ್ತು. ಅಲ್ಲಿಂದ ತೆಗೆದುಹಾಕಿ ಅದನ್ನು 300ಎ ವಿಧಿ ಅಡಿಯಲ್ಲಿ ಕಾನೂನಾತ್ಮಕ ಹಕ್ಕನ್ನಾಗಿ ಮಾಡಲಾಯಿತು. ಮೊದಲು ಇದು ಮೂಲಭೂತ ಹಕ್ಕಾಗಿತ್ತು, ಆಸ್ತಿ ಹಕ್ಕನ್ನೋದು. ಈ ತಿದ್ದುಪಡಿಯ ಮೂಲಕ ಲೋಕಸಭೆ ಮತ್ತು ವಿಧಾನಸಭೆಗಳ ಅವಧಿಯನ್ನು 6 ವರ್ಷದಿಂದ 5 ವರ್ಷಕ್ಕೆ ಇಳಿಸಲಾಯಿತು. ಮತ್ತು ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳ ಚುನಾವಣೆ ವಿವಾದಗಳನ್ನು ಬಗೆಹರಿಸಲು ಆ ಅಧಿಕಾರವನ್ನು ಸುಪ್ರೀಂ ಕೋರ್ಟಿಗೆ ನೀಡಲಾಯಿತು. 52ನೇ ತಿದ್ದುಪಡಿಯನ್ನು 1985ರಲ್ಲಿ ಮಾಡಲಾಯಿತು. ಈ ತಿದ್ದುಪಡಿಯ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಇದು ಕೂಡ ಎಕ್ಸಾಮಲ್ಲಿ ತುಂಬ ಸರಿ ಕೇಳಿದ್ದಾರೆ. ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ವಿವರಿಸುವ ಅನುಸೂಚಿ ಯಾವುದು ಅಂದರೆ 10ನೇ ಅನುಸೂಚಿ. ಪಕ್ಷಗಳು ವಿಲೀನ ಮಾಡಿಕೊಂಡ್ರೆ ಅದು ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ಬರುವುದಿಲ್ಲ. ಇದರ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರ ಸ್ಪೀಕರ್ ಅವರ ಕೈಯಲ್ಲಿರುತ್ತೆ.
61ನೇ ತಿದ್ದುಪಡಿಯನ್ನು 1989ರಲ್ಲಿ ಮಾಡಲಾಗುತ್ತೆ. ಈ ತಿದ್ದುಪಡಿಯ ಮೂಲಕ ಮತದಾನದ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಲಾಯಿತು. ಅದಾದಮೇಲೆ 69ನೇ ತಿದ್ದುಪಡಿಯನ್ನು 1991ರಲ್ಲಿ ಮಾಡಲಾಗುತ್ತೆ. ಇಲ್ಲಿ ದೆಹಲಿ ಕೇಂದ್ರಾಡಳಿತ ಪ್ರದೇಶಕ್ಕೆ ರಾಷ್ಟ್ರೀಯ ರಾಜಧಾನಿ ಎಂಬ ವಿಶೇಷ ಸ್ಥಾನಮಾನ ನೀಡಲಾಗುತ್ತೆ. 73ನೇ ತಿದ್ದುಪಡಿಯನ್ನು 1992ರಲ್ಲಿ ಜಾರಿಗೆ ಬರುತ್ತೆ. ಇಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುತ್ತೆ. ಎಷ್ಟರಲ್ಲಿ ಅಂದರೆ ಏಪ್ರಿಲ್ 24, 1993ರಲ್ಲಿ. ಈ ಡೇಟ್ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ 243ರಿಂದ 243 ತನಕ ಒಟ್ಟು 29 ವಿಷಯಗಳನ್ನು ಸೇರ್ಪಡೆ ಮಾಡಲಾಗುತ್ತೆ. ಅದಾದಮೇಲೆ 74ನೇ ತಿದ್ದುಪಡಿಯನ್ನು 1992ರಲ್ಲಿ ಮಾಡಲಾಗುತ್ತೆ. ಇಲ್ಲಿ ನಗರ ಸ್ಥಳೀಯ ಸರ್ಕಾರಗಳನ್ನು ರಚನೆ ಮಾಡಲಾಗುತ್ತೆ ಈ ತಿದ್ದುಪಡಿಯ ಮೂಲಕ. ಇದನ್ನು ಜೂನ್ 1, 1993ರಿಂದ ಜಾರಿಗೆ ತರಲಾಗುತ್ತೆ. ಇಲ್ಲಿ 12 ಅನುಸೂಚಿಗಳನ್ನು ಸೇರ್ಪಡೆ ಮಾಡಲಾಗುತ್ತದೆ. 86ನೇ ತಿದ್ದುಪಡಿಯನ್ನು 2002ರಲ್ಲಿ ಮಾಡಲಾಗುತ್ತೆ. ಈ ತಿದ್ದುಪಡಿಯು ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದೆ. 86ನೇ ತಿದ್ದುಪಡಿಯ ಮೂಲಕ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕೆಂದು ತಿಳಿಸುತ್ತದೆ. ಸಂವಿಧಾನದ 3ನೇ ಭಾಗದಲ್ಲಿ 21ನೇ ಎ ವಿಧಿಯಲ್ಲಿ ಇದನ್ನು ಸೇರಿಸಲಾಯಿತು. ಶಿಕ್ಷಣ ಹಕ್ಕು ಕಾಯ್ದೆಯು 2009ರಲ್ಲಿ ಜಾರಿಯಾಗತ್ತೆ. 86ನೇ ತಿದ್ದುಪಡಿಯ ಮೂಲಕ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿಸುವುದು ಪೋಷಕರ ಕರ್ತವ್ಯ ಎಂದು 11ನೇ ಮೂಲಭೂತ ಕರ್ತವ್ಯದಲ್ಲಿ ಸೇರಿಸಲಾಯಿತು. 93ನೇ ತಿದ್ದುಪಡಿಯನ್ನು 2005ರಲ್ಲಿ ಮಾಡಲಾಗುತ್ತೆ. ಇದು RTE ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ಮೀಸಲಾತಿ ಕಲ್ಪಿಸುವ ಕುರಿತು ತಿಳಿಸುತ್ತದೆ. 98ನೇ ತಿದ್ದುಪಡಿಯನ್ನು 2012ರಲ್ಲಿ ಮಾಡಲಾಯಿತು. ಇದು ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸುವ ಕುರಿತು ತಿಳಿಸುತ್ತದೆ. ಇದು 371J ವಿಧಿಯಡಿಯಲ್ಲಿ ಸೇರಿಸಲಾಗುತ್ತೆ. ಒಟ್ಟು 7 ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನವನ್ನು ಒದಗಿಸಲಾಗುತ್ತದೆ. ಅದು ಯಾವ್ಯಾವ ಜಿಲ್ಲೆಗಳು ಅಂದರೆ ಯಾದಗಿರಿ, ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ. 100ನೇ ತಿದ್ದುಪಡಿಯನ್ನು 2015ರಲ್ಲಿ ಮಾಡಲಾಗುತ್ತದೆ. ಇದು ಭಾರತ ಮತ್ತು ಬಾಂಗ್ಲಾದೇಶ ಭೂಗಡಿ ಒಪ್ಪಂದಕ್ಕೆ ಸಂಬಂಧಪಟ್ಟ ತಿದ್ದುಪಡಿಯಾಗಿದೆ. 101ನೇ ತಿದ್ದುಪಡಿ 2016ರಲ್ಲಾಗುತ್ತೆ. ಇದು GSTಗೆ ಸಂಬಂಧಿಸಿದೆ. GST ಬಗ್ಗೆ ಎಕ್ಸಾಮಲ್ಲಿ ತುಂಬ ಸರಿ ಕೇಳ್ತಾನೆ ಇರ್ತಾರೆ, ಇವಾಗಲೂ ಕೂಡ ಕೇಳ್ತಾನೆ ಇದ್ದಾರೆ. ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. GST ಅಂದರೆ ಏನಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ. ಈ GSTಯನ್ನು ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂದರೆ ಆಸಿಮ್ ದಾಸಗುಪ್ತ ಸಮಿತಿ. GSTಯನ್ನು ಮೊದಲು ಜಾರಿಗೆ ತಂದ ರಾಜ್ಯ ಯಾವುದಂದರೆ ಅಸ್ಸಾಂ ರಾಜ್ಯವಾಗಿದೆ. GSTಯನ್ನು 2017 ಜುಲೈ 1ರಿಂದ ಜಾರಿಗೆ ತರಲಾಯಿತು. GST ಮಂಡಳಿಯ ಅಧ್ಯಕ್ಷರು ಕೇಂದ್ರ ಹಣಕಾಸು ಮಂತ್ರಿಗಳಾಗಿರ್ತಾರೆ. ಈ GST ಎನ್ನುವುದು ಒಂದು ಪರೋಕ್ಷ ತೆರಿಗೆಯಾಗಿದೆ. ಇಲ್ಲಿಯವರೆಗೂ ಸಂವಿಧಾನದ ಪ್ರಮುಖ ತಿದ್ದುಪಡಿಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಸಂವಿಧಾನ ಜಾರಿ ಆದಾಗಿನಿಂದ 100ಕ್ಕೂ ಅಧಿಕ ತಿದ್ದುಪಡಿಗಳಾಗಿದೆ. ಬಟ್ ಇವಾಗ ನಾನು ಯಾವ್ದ್ಯಾವ್ದು ಹೇಳಿದ್ನೋ ಅದು ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಎಲ್ಲರೂ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.